ಬಯೋಮೆಟ್ರಿಕ್ಸ್ ಮತ್ತು ಅಟೆಂಡೆನ್ಸ್ ಈ ಒಂದು ಟಾಪಿಕ್ ಎಲ್ಲರಿಗೂ ಪ್ರಾಬ್ಲಮ್. ಯಾಕೆ ನಮ್ಮ ಸ್ಟೂಡೆಂಟ್ಸಿಗೆ ಕ್ಲಾಸನ್ನು ಬಂಕ್ ಮಾಡಿ ಹೊರಗಡೆ ಹೋಗುವ ಒಂದು ಆಸೆ ಇದೆ. ಆದರೆ ಇವರು ಈ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದ್ದಾರೆ ಅವರ ಹೊಸ ಟೆಕ್ನಾಲಜಿಯಿಂದ. ಮಾಜಿ CM ಸಿದ್ದರಾಮಯ್ಯಯಿಂದ ಪ್ರಶಂಸೆ ಪಡೆದಿರುವ ನಮ್ಮ ಸ್ಟೂಡೆಂಟ್ ಇಲ್ಲಿದ್ದಾರೆ. ಅವರಿಂದ ಒಂದು ಸಣ್ಣ ಇಂಟ್ರೊಡಕ್ಷನ್ ತಗೊಳ್ಳುವ. ನಾನು ಅರುಣ್ ಕುಮಾರ್ ಅಂತೇಳಿ ಪ್ರಸ್ತುತ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್ನಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ. ನಾನು ಹಳೆ ವಿದ್ಯಾರ್ಥಿಯಾಗಿ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿಂದ ಬಂದಿರುತ್ತೇನೆ. ಅಲ್ಲಿ ನನ್ನ ಸಂಶೋಧನೆ ಎಂದರೆ ಅಟೆಂಡೆನ್ಸ್ ಸಿಸ್ಟಮನ್ನು ಸಂಶೋಧಿಸಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಸ್ವಯಂಚಾಲಿತವಾಗಿ ಪೇರೆಂಟ್ಸ್ನವರಿಗೆ ಕಲಿಸುವಂಥದ್ದು. ಸೊ ಈ ಟೆಕ್ನಾಲಜಿ ಬಿಹೈಂಡ್ ನಿಮ್ಮ ಇನ್ಸ್ಪಿರೇಷನ್ ಏನಿದೆ? ಇನ್ಸ್ಪಿರೇಷನ್ ಅಂದರೆ ವಿದ್ಯಾರ್ಥಿಗಳನ್ನು ಎಷ್ಟು ಗಂಟೆಗೆ ಶಾಲೆಗೆ ತಲುಪಿದ್ದಾರೆ ಅಂತೆಂದು ಮಾಹಿತಿಯನ್ನು ಪೇರೆಂಟ್ಸ್ನವರಿಗೆ ತಲುಪಿಸಬೇಕು ಅಂತೇಳಿ ಸಂಶೋಧನೆಯನ್ನು ಮಾಡಿರೋವಂಥದ್ದು. ಸೊ ತುಂಬ ಸ್ಟೂಡೆಂಟ್ಸ್ಗೆ ಈ ಟೆಕ್ನಾಲಜಿಯಿಂದ ಪ್ರಾಬ್ಲಮ್ ಆಗಿರಬೇಕು, ಅವ್ರಿಗೆಲ್ರಿಗೂ ಕ್ಲಾಸ್ ಎಲ್ಲ ಬಂಕ್ ಮಾಡಲಿಕ್ಕೆ ಬೇಕಾಗ್ತದೆ. ಸೊ ಆ ಪ್ರಾಬ್ಲಮನ್ನು ನೀವು ಹೇಗೆ ಟ್ಯಾಕಲ್ ಮಾಡಿದ್ದೀರಾ? ಅಂದರೆ ತುಂಬ ಪೇರೆಂಟ್ಸ್ನವ್ರು ಬಂದು ಹೇಳ್ತಿದ್ರು, ನನ್ನ ಮಕ್ಕಳು ಎಷ್ಟು ಗಂಟೆಗೆ ಶಾಲೆಗೆ ತಲುಪಿರ್ತಾರೆ ನಮಗೆ ಗೊತ್ತಾಗೋದಿಲ್ಲ, ಅವರು ಇದಕ್ಕೋಸ್ಕರವೇ ಮೊಬೈಲನ್ನು ಇಟ್ಕೊಂಡು ಹೋಗ್ತಾರೆ ಶಾಲೆಗೆ, ನನಗೆ ಫೋನ್ ಮಾಡಿ ಹೇಳಲಿಕ್ಕೆ. ಆ ವಿಷಯವನ್ನು ತಡಿಬೇಕು ಅಂತೇಳಿ ಈ ಮೆಸೇಜ್ ರೂಪದಲ್ಲಿ ಕಲಿಸಬೇಕು ಅಂತೇಳಿ ತಗೊಂಡಿದ್ದೇನೆ. ಟೀಚರ್ಸ್ಗೆ ತುಂಬ ಹೆಲ್ಪ್ ಆಗಬೇಕು ಅಂತ ನೀವು ಈ ಟೆಕ್ನಾಲಜಿಯನ್ನು ಕ್ರಿಯೇಟ್ ಮಾಡಿದ್ದೀರಾ. ಸೊ ಮೇನ್ಲಿ ಯಾವ ಟೀಚರ್ಸ್ ನಿಮಗೆ ಈ ಇನ್ಸ್ಪಿರೇಷನನ್ನು ಕೊಟ್ಟಿದ್ದಾರೆ? ಇನ್ಸ್ಪಿರೇಷನ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ HM ಮತ್ತು ಪ್ರಿನ್ಸಿಪಲ್ HM ವಸಂತ್ ಮೂಲ್ಯ ಸರ್ ಅಂತೇಳಿ, ಪ್ರಿನ್ಸಿಪಲ್ ಗೋಪಾಲ್ ಗೌಡ ಸರ್ ಅಂತೇಳಿ. ಅವರ ಇನ್ಸ್ಪಿರೇಷನ್ ಅಂದರೆ ನನಗೆ ಅವರು ಬಂದು ಹೇಳ್ತಿದ್ರು, ಈ ಥರ ಕಂಪ್ಲೇಂಟ್ ಪೇರೆಂಟ್ಸ್ನವರಿಂದ ತುಂಬ ರೈಸ್ ಆಗ್ತಾ ಉಂಟು, ಅದನ್ನು ನಮಗೆ ತಡಿಬೇಕಾಗ್ತದೆ, ಅದಕ್ಕೆ ನೀನೇನಾದ್ರು ಸೊಲ್ಯೂಷನ್ ಕಂಡುಹುಡುಕು, ಡಿವೈಸ್ ಏನಾದ್ರು ಮಾಡು, ಅದು ಪೇರೆಂಟ್ಸ್ನವರಿಗೆ ತಲುಪಿಸಬೇಕು ಅಂಥದ್ದು ಅಂತೇಳಿ. ಓಕೆ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಕ್ಲಾಸ್ ಬಂಕ್ ಮಾಡಲಿಕ್ಕೆ ಇವಾಗಲೂ ಬೇಕು, ನಿಮ್ಮ ಟೆಕ್ನಾಲಜಿ ಬಂದಿದ್ದೆ, ಅವರು ನಿಮಗೆ ಯಾರು ಕೇಳಿಲ್ವಾ ಇದನ್ನು ಹೇಗೆ ಚೀಟ್ ಮಾಡ್ಬೋದು ಅಂತ? ತುಂಬ ಜನರು ಕೇಳಿದ್ದಾರೆ ಹೇಗೆ ಚೀಟ್ ಮಾಡ್ಬೋದು ಅಂತೇಳಿ. ಅಂದರೆ ನಾ ಹೇಳಿದೆ, ನಿಮ್ಮ ಫೋಟೋವನ್ನು ತಗೊಂಡೋಗಿ ಆ ಸಿಸ್ಟಮ್ನ ಮುಂದೆ ಇಟ್ಕೊಳ್ಳಿ, ಅದು ತಗೊಳ್ತದ ಅಂತ ನೋಡುವ, ತಗೊಂಡ್ರೆ ನಿಮ್ಮ ಚಾನ್ಸ್ ಚೀಟ್ ಮಾಡ್ಬೋದು. ತಗೊಳ್ಳಿಲ್ಲ ಅಂತೇಳಿದರೆ ನಾವು ಅದಕ್ಕೆ ರೆಟಿನಾ ಸ್ಕ್ಯಾನರ್ ಅಂತೇಳಿ ಯೂಸ್ ಮಾಡಿದ್ದೇವೆ ಫಸ್ಟ್, ಮತ್ತು ಇದು ಫ್ರೇಸ್ ಸ್ಟ್ರಕ್ಚರ್ ಸಿಸ್ಟಮನ್ನು ಯೂಸ್ ಮಾಡಿದ್ದೇವೆ. ಆದ ಕಾರಣ 99% ಅದು ತಗೊಳ್ಳೋದಿಲ್ಲ, ಏನು ಚಾನ್ಸ್ ಇದ್ದರೆ ತಗೊಳ್ಬೋದು. ಸೊ ನಿಮಗೆ ಈ ಟೆಕ್ನಾಲಜಿಯಿಂದ ಏನು ಫ್ಯೂಚರ್ ಕಂಡು ಬರ್ತಾ ಇದೆ? ಫ್ಯೂಚರ್ ಅಂದರೆ ನನಗೆ ಸಮಾಜಕ್ಕೆ ಏನು ಪ್ರಾಬ್ಲಮ್ಸ್ ಇದೆಯೋ ಅದನ್ನು ನನಗೆ ಸೊಲ್ಯೂಷನ್ ಆಗಿ ಹುಡುಕಿ ಸಮಾಜಕ್ಕೆ ಉಪಯೋಗ ಆಗುವಂಥ ಪ್ರಾಡಕ್ಟನ್ನು ನನಗೆ ಸಮಾಜಕ್ಕೆ ನೀಡಬೇಕು ಅಂತೇಳಿ. ಸೊ ನಿಮಗೆ ನೀವು ಯಾವುದಾದ್ರು ಫ್ಯೂಚರ್ ಪ್ರಾಡಕ್ಟ್ಸನ್ನು ಡೆವಲಪ್ ಮಾಡ್ತಾ ಇದ್ದೀರಾ? ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೆಲ್ಪ್ ಆಗುವಂಥ ಪ್ರಾಜೆಕ್ಟನ್ನು ಡೆವಲಪ್ ಮಾಡ್ತಿದ್ದೇನೆ. ಅದು ಆ್ಯಕ್ಚುಲಿ ನನ್ನ ತಮ್ಮನ ಪ್ರಾಜೆಕ್ಟ್, ಅವನಿಗೆ ನಾವು ವರ್ಕ್ ಮಾಡ್ತಿದ್ದೇನೆ. ಹಾಗೆ ಯಾವ ಇನ್ಸ್ಪೈರ್ ಅವಾರ್ಡಿಗೆ ಸೆಲೆಕ್ಟ್ ಆಗಿದ್ದಾನೆ, ಆ ಇನ್ಸ್ಪೈರ್ ಅವಾರ್ಡಲ್ಲಿ ಆ ಪ್ರಾಜೆಕ್ಟನ್ನು ಶೋಕೇಸ್ ಮಾಡ್ತಿದ್ದೇನೆ. ಹಾಗೆ ಅಷ್ಟೇ. ಸೊ ಇತ್ತೀಚೆಗೆ ನೀವು CM ಅನ್ನು ಮೀಟ್ ಮಾಡಿ ಬಂದಿದ್ದೀರಾ, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮಗೆ? ನನಗೆ CM ಅನ್ನು ಮೀಟ್ ಮಾಡಿದಂದರೆ ಅವರು ಕಾಲೇಜಿಂದ ಕಾಂಟ್ಯಾಕ್ಟ್ ಮಾಡಿದ್ದು, ಇಂಥ ವಿದ್ಯಾರ್ಥಿ ಈ ಥರ ಸಂಶೋಧನೆ ಮಾಡಿದ್ದಾನೆ ಅಂತೇಳಿ. ಹಾಗೆ ಅವರು ಇಂಟರ್ನೆಟ್ಟಲ್ಲಿ ಎಲ್ಲ ನೋಡಿದ್ದಾರೆ ಕಾಣ್ತದೆ, ನ್ಯೂಸ್ ಪೇಪರಲ್ಲೆಲ್ಲ. ಹಾಗೆ ಅವರು ಕಾಂಟ್ಯಾಕ್ಟ್ ಮಾಡಿದರು, ನಿಮಗೆ ಚಿಲ್ಡ್ರನ್ಸ್ ಡೇ ಅವತ್ತು ನಮ್ಮ ಕಡೆಯಿಂದ ಸನ್ಮಾನ ಉಂಟು, ಬರಬೇಕು ಅಂತೇಳಿ ವಿಧಾನಸೌಧಕ್ಕೆ. ಹಾಗೆ ನನಗೆ ತುಂಬ ಎಂಕರೇಜ್ಮೆಂಟ್ ಆಯಿತು ಅಲ್ಲಿ. ಹಾಗೆ ತುಂಬ ಸ್ಟೂಡೆಂಟ್ಸ್ ಕ್ಲಾಸನ್ನು ಬಂಕ್ ಮಾಡಬೇಕಂತ ನೋಡ್ತಾರೆ, ಅವರಿಗೆ ನಿಮ್ಮ ಒಂದು ಮೆಸೇಜ್ ಏನಿದೆ? ನನಗೆ ಮೆಸೇಜ್ ಅವರಿಗೆ ಕೊಡಬೇಕು ಅಂತೇಳಿದರೆ ನನ್ನ ಫ್ರೆಂಡ್ಸ್ನವರಿಗೆ ಫಸ್ಟ್ ಆಫ್ ಆಲ್, ಯಾಕಂದರೆ ಈಗ ಸ್ಕೂಲ್ ಕಾಲೇಜಸಲ್ಲಿ 75% ಮ್ಯಾಕ್ಸಿಮಮ್ ಅಟೆಂಡೆನ್ಸಲ್ಲಿ. ಹಾಗೆ ನೀವು ಒಂದೆರಡು ರಜೆಯನ್ನು ಮಾಡ್ಬೋದು, ನಿಮ್ಮ ಏನಾದರೂ ಕಾರ್ಯಕ್ರಮಗಳು ಇದ್ದರೆ ಪ್ಲಸ್ ಮೆಡಿಕಲ್ ಲೀವ್ಸ್ ಇದ್ದರೆ. ಅಂದರೆ ತುಂಬ ರಜೆ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಪೇರೆಂಟ್ಸ್ನವರಿಗೆ ಇನ್ಫಾರ್ಮೇಷನ್ ಹೋಗೋ ಕಾರಣ ಅವರಿಗೆ ಯೂಸ್ಫುಲ್, ಮತ್ತು ಟೀಚರ್ಸ್ನವರಿಗೆ ವರ್ಕ್ ಲೋಡ್ ಕಮ್ಮಿ ಆಗ್ತದೆ ಇದರಿಂದ. ಸೊ ನಿಮಗೆ ಕ್ಲಾಸ್ ಬಂಕ್ ಮಾಡೋದಂತ ಫೀಲ್ ಆಗೋದಿಲ್ವಾ? ನನಗೆ ಕ್ಲಾಸ್ ಬಂಕ್ ಮಾಡೋದಂತ ಫೀಲ್ ಆಗೋದಿಲ್ಲ. ನನಗೆ ಏನಾದರೂ ರಜೆ ಬೇಕು ಅಂತ ಇದ್ದರೆ ನಾನು ರಜೆ ಹಾಕ್ಕೊಳ್ತೇನೆ, ಬಂಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ನೀವು ನ್ಯೂ ಆಗಿ ಒಂದು ಕಾಲೇಜನ್ನು ಜಾಯ್ನ್ ಆಗಿದ್ದೀರಾ, ಅಲ್ಲಿ ಸ್ಟೂಡೆಂಟ್ಸಿಗೆ ಈ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೀರಾ? ಟೆಕ್ನಾಲಜಿಯನ್ನು ಪ್ರಿನ್ಸಿಪಲ್ ಜ್ಞಾನೇಶ್ವರ್ ಸರ್ ಅಲ್ಲಿ ಮಾತಾಡಿದ್ದೇನೆ. ಅವ್ರು ಹೇಳಿದರು, ನಾನು ಹಾಸ್ಟೆಲಿಗೆ ಇಂಪ್ಲಿಮೆಂಟ್ ಮಾಡ್ತೇನೆ ಇದನ್ನು, ಈಗ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ನವರಿಗೆ ಈಗ ಬೇಡ ಅಂತ ಹೇಳಿದ್ದಾರೆ, ಹಾಗೆ ಹಾಸ್ಟೆಲಿಗೆ ಇಂಪ್ಲಿಮೆಂಟ್ ಮಾಡು ಅಂತ ಹೇಳ್ತಿದ್ದಾರೆ. ಸೊ ನೀವೊಂದು ಹೊಸ ಟೆಕ್ನಾಲಜಿಯನ್ನು ಕ್ರಿಯೇಟ್ ಮಾಡಿದ್ದೀರಾ, ಸೊ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಹೇಗಿದೆ ಆ ವಿಷಯದಲ್ಲಿ? ಫ್ಯಾಮಿಲಿ ಸಪೋರ್ಟ್ ಅಂದರೆ, ನಾನು ಈ ಪ್ರಾಜೆಕ್ಟಿಗೆ 6 ಮಂತ್ ವರ್ಕ್ ಮಾಡಿದ್ದೇನೆ. ನಾನು ಫಸ್ಟ್ ಆಫ್ ಆಲ್ ನೈಟ್ ಟೈಮ್ ಸ್ಕೂಲ್ ಬಿಟ್ಟು ಬಂದು ನೈಟ್ ಟೈಮ್ ಕಂಪ್ಯೂಟ್ರಲ್ಲಿ ಕೂತು ವರ್ಕ್ ಮಾಡ್ತಿರ್ತೇನೆ. ಆಗ ಅವ್ರು ನೆನೆಸ್ತಿದ್ರು, ಎಂಥದೋ ಮಾಡ್ತಿದ್ದಾನೆ,
ಎಂತ ಮಾಡ್ತೇನೆ ಬೇಡದೇನಾದರೂ ಮಾಡಿ ಇದು ತಪ್ಪಿಸಿಕೊಳ್ಬೇಕಾಗ್ತದಲ್ಲ ಅಂತೇಳಿ. ಮತ್ತು ಅವರಿಗೆ ಒಂದು 3 months ಲೇಟರ್ ಗೊತ್ತಾಯಿತು, ಈ ಒಂದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿದ್ದಾನೆ, ವರ್ಕ್ ಮಾಡ್ತಿದ್ದಾನೆ, ಅವನಿಗೆ ನಾವು ಸಪೋರ್ಟ್ ಕೊಡುವ ಅಂತೇಳಿ ಪೇರೆಂಟ್ಸ್ನವ್ರು ತುಂಬ ಸಪೋರ್ಟ್ ಮಾಡಿದರು. ಹೇಗೆ ಸ್ಕೂಲಿಗೆ 1-2 ದಿವಸ ರಜೆ ಸಮೇತ ಹಾಕಿದ್ದಾನೆ ಆ ಪ್ರಾಜೆಕ್ಟ್ನ ಮೇಲೆ ಅಂತ ಆ ಪ್ರಾಜೆಕ್ಟ್ ಸಕ್ಸಸ್ ಆಗಿದೆ ಈಗ. ಸೊ ಈಗ ನೀವು ತುಂಬ ಫೇಮಸ್ ನಿಮ್ಮ ತಾಲೂಕಲ್ಲಿ, ನಿಮ್ಮ ತುಂಬ ಇಂಟರ್ವ್ಯೂಸ್ ಇದೆ, ನಿಮ್ಮ ಆರ್ಟಿಕಲ್ಸ್ ಇದೆ ಎಲ್ಲ ಕಡೆ. ಸೊ ಹೌ ಆರ್ ಪೀಪಲ್ ಲುಕಿಂಗ್ ಆ್ಯಟ್ ಯು ನಾವು? ಲೈಕ್ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನನ್ನನ್ನು ಯಾರಂತ ಗೊತ್ತಿತ್ತು ಜನರಿಗೆ. ಅಂದರೆ ಏನು ಮಾಡ್ತಿದ್ದಾನೆ, ನಾನು ಯಾವತ್ತೂ ಮನೆಯೊಳಗೆ ಇರ್ತೇನೆ. ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿಕೊಂಡಿರ್ತೇನೆ, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಗೆ ಸೋಷಲ್ ಆಗಿ ಬೆನಿಫಿಟ್ ಕೊಡಲಿ ಅಂತೇಳಿ. ಹಾಗೆ ಈಗ ಅಂದರೂ ಜನರಿಗೆ ತುಂಬ ಖುಷಿ ಆಗ್ತಿದೆ, ಅಟೆಂಡೆನ್ಸ್ ಸಿಸ್ಟಮನ್ನು ಕಂಡುಹುಡುಕಿದವ. ಪ್ಲಸ್ ಈಗ ಮೆಸೇಜ್ ಹೋಗ್ತಾ ಉಂಟು ಪೇರೆಂಟ್ಸ್ನವರಿಗೆ ಮತ್ತು ಟೀಚರ್ಸ್ನವರಿಗೆ. ಮತ್ತು ಇದು ಓಲ್ ಕ್ಲಾಸ್ ಅಟೆಂಡೆನ್ಸನ್ನು ಪ್ರಿನ್ಸಿಪಲಿಗೆ ಕನ್ವರ್ಟ್ ಮಾಡಿ ಕೊಡ್ತದೆ PDF ಮೂಲಕ. ಹಾಗೆ ಈಗ ಟೀಚರ್ಸ್ನವರಿಗೆ, ಪೀಪಲ್ಸ್ನವರಿಗೆ, ನನ್ನ ಫ್ಯಾಮಿಲಿಗೆ ಎಲ್ಲ ತುಂಬ ಖುಷಿ ಆಗ್ತಾ ಉಂಟು ನನ್ನನ್ನು ನೋಡಿ. ಸೊ ಈಗ ನಿಮಗೆ ಒಂದು ನ್ಯೂ ಫೌಂಡ್ ಫೇಮ್ ಬಂದಿದೆ, ವಾಟ್ ಆರ್ ಯು ಫೀಲಿಂಗ್? ನನಗೆ ಇದಂದರೆ ತುಂಬ ಪ್ರೌಡ್ ಮೂಮೆಂಟ್ ಆ್ಯಂಡ್ ಎಂಕರೇಜ್ಮೆಂಟ್ ಅಂದರೆ ತುಂಬ ಸಿಗ್ತಿದೆ. ಈ ಥರ ಪ್ರಾಜೆಕ್ಟ್ಸನ್ನು ಡೆವಲಪ್ ಮಾಡಿದ್ದು ನಾನು ಫಸ್ಟ್ ಟೈಮ್. ಅಂದರೆ ನಾನು 8th 9th ಇರುವಾಗೆಲ್ಲ ಚಿಕ್ಕ ಚಿಕ್ಕ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಮಾಡಿ ಸಹ್ಯಾದ್ರಿಯಲ್ಲಿ ಕಾಂಪಿಟೇಷನ್ಸ್ ತುಂಬ ಕಾಲೇಜಸಲ್ಲಿ ವಿನ್ ಆಗಿದ್ದೇನೆ. ಹಾಗೆ ಈ ಥರ ಪ್ರಾಜೆಕ್ಟ್ ಮಾಡಿದ್ರಿಂದ ನನಗೆ ತುಂಬ ರೆಕಗ್ನೈಸೇಷನ್ ಸಿಕ್ಕಿತ್ತು. ಪ್ಲಸ್ CM ಅವರಿಂದ ಮತ್ತು ಎಜುಕೇಷನ್ ಮಿನಿಸ್ಟರ್ ಅವರಿಂದ ಮತ್ತು ಆಫೀಷಿಯಲ್ಸ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರಿಂದ. ಹಾಗೆ ಇನ್ನಷ್ಟು ಪ್ರಾಜೆಕ್ಟನ್ನು ಮಾಡಿ ನಾನು ಸೋಷಲ್ ಆಗಿ ಬೆನಿಫಿಟ್ ಕೊಡಬೇಕು ಅಂತೇಳಿ ನೆನೆಸ್ತೀನಿ. ನಮ್ಮ ಜಿಲ್ಲೆಯಲ್ಲಿ ತುಂಬ ಇನ್ವೆಂಟರ್ಸ್ ನಿಮ್ಮ ಥರ ಇದ್ದಾರೆ, ಅವರಿಗೆ ಒಂದು ಸಣ್ಣ ಮೆಸೇಜ್ ಕೊಡ್ಬೋದಾ? ಸಣ್ಣ ಮೆಸೇಜ್ ಅಂದರೆ ನಾನೀಗ ಡೆವಲಪ್ ಮಾಡಿದ್ದು ಅಟೆಂಡೆನ್ಸ್ ಸಿಸ್ಟಮ್ ಅಂತೇಳಿ. ನೀವು ಸಹ ಏನಾದರೂ ಜನರ ಪ್ರಾಬ್ಲಮನ್ನು ತಿಳ್ಕೊಂಡು ಅದಕ್ಕೆ ಉಪಯೋಗ ಆಗುವಂಥ ಪ್ರಾಡಕ್ಟನ್ನು ಬಿಲ್ಡ್ ಮಾಡಿ ಸೊಲ್ಯೂಷನ್ ಆಗಿ ಜನರಿಗೆ ಕೊಡಿ, ಅವರು ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ತಾಲೂಕವ್ರಿಗೆ ಏನಾದರೂ ಒಂದು ಸಣ್ಣ ಮೆಸೇಜ್ ಕೊಡ್ಬೋದಾ ನೀವು? ಅಂದರೆ ಸಿನ್ಸಿಯರ್ಲಿ ನನಗೆ ಥ್ಯಾಂಕ್ಸ್ ಆಫ್ ಹೇಳ್ಬೇಕಂದ್ರೆ ನನಗೆ ಪ್ರಿನ್ಸಿಪಲ್ಸ್, ಪೇರೆಂಟ್ಸ್ ಮತ್ತು ಟೀಚರ್ಸ್ನವರಿಗೆ. ಅವರಂದರೆ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಫ್ಯಾಕಲ್ಟಿ ಮೆಂಬರ್ಸ್ನವರು ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕೆ, ಪ್ಲಸ್ ಬೇರೆ ಪ್ರಾಜೆಕ್ಟ್ಗೆ ಡೆವಲಪ್ ಆಗಲಿಕ್ಕೆ, ನನ್ನ ಓನ್ ಪ್ರಾಡಕ್ಟಾಗಿ ಬಿಲ್ಡ್ ಮಾಡಲಿಕ್ಕೆ ಸ್ಕಿಲ್ಸನ್ನು ಕೊಟ್ಟಿದ್ದಾರೆ. ಅವರಿಗೆ ಅಂದರೆ ಥ್ಯಾಂಕ್ಸ್. ಮತ್ತು ನನ್ನ ವೀಡಿಯೋವನ್ನು ಸಪೋರ್ಟ್ ಮಾಡಿ ತುಂಬ ಜನರು ನೋಡಿ ಲೈಕ್ ಶೇರ್ ಎಲ್ಲ ಮಾಡಿದ್ದೀರಿ, ಅವರಿಗೆ ಅಂದರೆ ತುಂಬ ಥ್ಯಾಂಕ್ಸ್. ನನ್ನನ್ನು ಇಷ್ಟು ರೆಕಗ್ನೈಸೇಷನ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. All the best for your future endeavors. This is Ananya Lakshmi Banan with cameraman Karthik Karkera. This is Suddhi News, Mangaluru. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.